ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ದೇಶದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುವಂತಹ ಯಾವುದಾದ್ರೂ ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಪತ್ರಿಕೋದ್ಯಮ ಇದ್ರೆ ಅದು ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್. ಅದರಲ್ಲಿ ಮುಖ್ಯವಾಗಿ ಮಲ್ಲಿಕಾರ್ಜುನ್ ಪಗಡೆ ಅವರು ಸಂಪಾದಕರು, ಆ ಒಂದು ಮಾಧ್ಯಮದ ಸಂಪಾದಕರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿಯ ಭಾಗದಲ್ಲಿರುವಂತಹ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂತಹ ಅನೇಕ ಸಮಸ್ಯೆಗಳ ಕುರಿತು ಅವರು ಬಹಳ ವರದಿಯನ್ನು ಮಾಡ್ತಾರೆ, ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾರೆ, ಪ್ರಾಮಾಣಿಕವಾಗಿ ವರದಿಯನ್ನು ಮಾಡಿ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಅವರು ಮಾಡ್ತಿರ್ತಾರೆ. ಬೇಲೂರು ಕೆ ಎನ್ನುವಂತ ಒಂದು ಗ್ರಾಮದಲ್ಲಿ ಒಂದು ಕಿಲೋಮೀಟರ್ಗಿಂತ ಅಧಿಕವಾಗಿ ಅಂದ್ರೆ ಹೆಚ್ಚು ಕಮ್ಮಿ 1.5 ಕಿಲೋಮೀಟರ್ ಇದೆ. ಆ ರಸ್ತೆ ಅತ್ಯಂತ ಕಳಪೆ ಕಾಮಗಾರಿಕೆ ಆಗಿದೆ ಅನ್ನುವಂಥದ್ದನ್ನ ವರದಿಯನ್ನ ಮಾಡಿರುವಂತಹ ಮಲ್ಲಿಕಾರ್ಜುನ್ ಪಗಡೆ ಅವರ ಮೇಲೆ ಮಹೇಶ್ ಅನ್ನುವಂತ ಗುತ್ತಿಗೆದಾರ ಆ ಸಂಪಾದಕರ ಮೇಲೆ FIR ಅನ್ನ ದಾಖಲಿಸ್ತಾನೆ. ಈ ದೇಶದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವಂತಹ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂತಹ, ಪ್ರಾಮಾಣಿಕತ್ವದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಮಲ್ಲಿಕಾರ್ಜುನ್ ಪಗಡೆ ಅವರ ಮೇಲೆ FIR ದಾಖಲೆ ಮಾಡದಂತಹ ಗುತ್ತಿಗೆದಾರ ವ್ಯಕ್ತಿಗೆ ನಾನು ಕೇಳಕ್ ಬಯಸ್ತೇನೆ, ಈ ದೇಶದಲ್ಲಿ ಅನೇಕ ಕೆಟ್ಟ ಕೆಲಸಗಳನ್ನ ಮಾಡಿ, ಅನೇಕ ದೌರ್ಜನ್ಯಗಳನ್ನ ಮಾಡಿ, ಅನೇಕ ಜನರ ಹಣವನ್ನ ಲೂಟಿಯನ್ನ ಮಾಡಿ ನಿಮ್ಮ ಜೀವನವನ್ನ ನಡೆಸ್ಕೊಂಡು AC ರೂಮಲ್ಲಿ ನೀವು ಬದುಕೊಂಡು ಆರಾಮಾಗಿ ಬದುಕ್ತಾ ಇದ್ದೀರಲ್ವಾ? ನಿಮಗೊಂದು ಪ್ರಶ್ನೆಯನ್ನ ಕೇಳಕ್ ಬಯಸ್ತಾ ಇದ್ದೀನಿ. ನೀವು ಒಂದು ವೇಳೆ ಪ್ರಾಮಾಣಿಕತೆಯಿಂದ ಕೆಲಸವನ್ನ ಮಾಡಿದ್ದ ಪಕ್ಷದಲ್ಲಿ ಇವತ್ತಿಗೆ ಮಲ್ಲಿಕಾರ್ಜುನ್ ಪಗಡೆ ಅವರು ನಿಮ್ಮ ಒಂದು ಕೆಟ್ಟ ಕೆಲಸಗಳನ್ನ, ಕಳಪೆ ಕಾಮಗಾರಿಕೆಯನ್ನ ಈ ರಾಜ್ಯದ ಜನತೆಗೆ, ಈ ಕಲ್ಯಾಣ ಕರ್ನಾಟಕ ಭಾಗದ ಜನತೆಗೆ ತೋರಿಸ್ತಾ ಇರಲಿಲ್ಲ. ಮೊದಲನೇ ಮಾತು, ಮಾಡಿರುವಂತದ್ದೇ ಕೆಟ್ಟ ಕೆಲಸ, ಮಾಡಿರುವಂತದ್ದೇ ಲೂಟಿ ಮಾಡುವಂತ ಕೆಲಸ, ಮಾಡಿರುವಂತದ್ದೇ ಭ್ರಷ್ಟಾಚಾರದ ಕೆಲಸ. ಈ ಭ್ರಷ್ಟಾಚಾರದ ಕೆಲಸ ಮಾಡಿದ ನಂತರವೂ ಕೂಡ ಒಬ್ಬ ವ್ಯಕ್ತಿ ಪ್ರಾಮಾಣಿಕತೆಯಿಂದ ಪತ್ರಿಕೋದ್ಯಮದ ಒಂದು ಕೆಲಸವನ್ನ ಮಾಡಿದ್ದ ವ್ಯಕ್ತಿಯ ಮೇಲೆ ಈ FIR ಅನ್ನ ದಾಖಲೆ ಮಾಡಿದಂತ ವ್ಯಕ್ತಿ ಪೊಲೀಸ್ ಠಾಣೆ ಯಾವುದು ಎನ್ನುವಂತ ಪ್ರಶ್ನೆ ನನಗೆ ಕಾಡುತ್ತೆ. ಸುಮ್ಮನೆ ಯಾರಾದ್ರೂ ಬಂದು FIR ಮಾಡ್ತಾರೆ ಅಂತಂದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಬೇಕ್ರಿ. ನೀವು ಇವತ್ತಿನ ದಿವಸ ಸ್ಟೇಷನ್ ನಲ್ಲಿ ಎಷ್ಟೋ ಕೆಲಸಗಳನ್ನ ಮಾಡ್ತಿರ್ತೀರ. ಒಬ್ಬ ಮೇಲ್ದರ್ಜೆಯ ವ್ಯಕ್ತಿಗಳು, ಅತ್ಯಂತ ಬಂಡವಾಳಶಾಹಿ ವ್ಯಕ್ತಿಗಳು ಬಂದು ಆ ವ್ಯಕ್ತಿಗಳ ವಿರುದ್ಧವಾಗಿ, ಒಂದು ಪತ್ರಿಕಾ ಮಾಧ್ಯಮದ ಒಬ್ಬ ಸಂಪಾದಕರ ವಿರುದ್ಧವಾಗಿ ಆ ವ್ಯಕ್ತಿಗಳು ದೂರನ್ನ ಕೊಡುವಂತ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ಯಾವ ಕಾರಣಕ್ಕಾಗಿ ಈ ದೂರನ್ನ ಕೊಡ್ತಾ ಇದ್ದಾನೆ ಈ ವ್ಯಕ್ತಿ, ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿರುವಂತದ್ದು ನಿಮ್ಮ ಜವಾಬ್ದಾರಿ ತಾನೆ. ಅದನ್ನ ಮಾಡಿದ್ರ? ಅದಕ್ಕೆ ಟೈಮ್ ಇಲ್ಲ ನಿಮ್ಗೆ. ಚಾರ್ಜ್ ಶೀಟ್ ಬರೆಯೋದಕ್ಕೆ ಬಹಳ ಟೈಮ್ ಇರುತ್ತೆ. ಏನೇನ್ ಹಾಕಿದ್ದಾರೆ, ಏನೇನ್ ಮಾಡಿದ್ದಾರೆ, ಏನೇನ್ ಮಾಡಬೇಕಾಗಿತ್ತು, ಇದೆಲ್ಲವನ್ನು ಕೂಡ ಹಾಕೋದಕ್ಕೆ ನಿಮ್ಗೆ ಟೈಮ್ ಇರುತ್ತೆ. ಆದ್ರೆ ನಿಜವಾಗಿ ನೈಜ ಘಟನೆ, ಆ ಒಂದು ರೋಡಿನಲ್ಲಿ ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿಕೆ ಆಗಿದೆ ಅನ್ನುವಂಥದ್ದು ವರದಿಯನ್ನ ಮಾಡಿರುವಂತ ಮಲ್ಲಿಕಾರ್ಜುನ್ ಪಗಡೆ ಅವರ ಮೇಲೆ ನೀವು ಯಾವ ಆಧಾರದ ಮೇಲೆ FIR ಮಾಡ್ತೀರಾ? ಯಾವ್ದಾದ್ರು ಒಬ್ಬ ಬೀದಿಯಲ್ಲಿ ಹೋಗುವಂತ ವ್ಯಕ್ತಿ ಬಂದು ನಿಮಗೆ ಬಂದು ಆ ವ್ಯಕ್ತಿ ನಮಗೆ ಈ ರೀತಿ ಮಾಡಿದ್ದಾನೆ, ಆ ರೀತಿ ಮಾಡಿದ್ದಾನೆ, FIR ಮಾಡಿ ಅಂತಂದ್ರೆ ಏನ್ರಿ ಅದು? ನೀವು FIR ಮಾಡ್ತೀರಾ? ಸ್ವಲ್ಪನಾದ್ರೂ ಬೇಕಲ್ವಾ ಕಾನೂನಿನ ಅರಿವು? ಸ್ವಲ್ಪನಾದ್ರೂ ಬೇಕಲ್ವಾ ಮಾನವೀಯತೆ ದೃಷ್ಟಿ? ಆ ವ್ಯಕ್ತಿ ತನ್ನನ್ನು ತಾನು ಇಡೀ ಜೀವನವನ್ನೇ, ಮಲ್ಲಿಕಾರ್ಜುನ್ ಪಗಡೆ ಸಾಹೇಬರು ತಮ್ಮ ಇಡೀ ಜೀವನವನ್ನೇ ಜನರ ಸಂಕಷ್ಟಗಳಿಗೆ, ಜನರ ಯಾವ ರೀತಿಯ ಕಷ್ಟದಲ್ಲಿದ್ದಾರೆ, ಅವರ ಸಮಸ್ಯೆಗಳು ಯಾವ ರೀತಿಯಾಗಿ ಬಗೆಹರಿಬೇಕು, ಬಗೆಹರಿಸಲಿಕ್ಕೆ ನಾನು ನಿಂತಿದ್ದೀನಿ ಅನ್ನುವಂತ ತಮ್ಮನ್ನು ತಾವು ಇಡೀ ಜೀವಿತಾವಧಿಯನ್ನು ತೊಡಗಿಸಿಕೊಂಡಿರುವಂತ ವ್ಯಕ್ತಿಯ ವಿರುದ್ಧವಾಗಿ ನೀವು ಇವತ್ತಿನ ದಿವಸ FIR ಅನ್ನ ದಾಖಲೆ ಮಾಡ್ತೀರ ಅಂತಂದ್ರೆ ಏನ್ರಿ ನಾಚಿಕೆಗೇಡಿನ ಸಂಗತಿ ಅಲ್ವೇನು? ಯಾವ ಜನರೇಷನ್ ಬದುಕ್ತಾ ಇದ್ದೀರಿ ಅಂತ ನಿಮ್ಗೆ ಒಂದನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಒಂದು ವೇಳೆ ಈ ಮಹೇಶ್ ಅನ್ನುವಂತ ಗುತ್ತಿಗೆದಾರ ವ್ಯಕ್ತಿ ಭ್ರಷ್ಟಾಚಾರ ಮಾಡಿರುವಂತದ್ದು ಸತ್ಯವಾಗಿರುವಂತ ಘಟನೆ, ಆ ವ್ಯಕ್ತಿಗಳ ವಿರುದ್ಧವಾಗಿ ನೀವೇನಾದ್ರೂ ಮಾಡಲಿಲ್ಲ ಅಂತಂದ್ರೆ ಮುಂಬರುವಂತ ದಿನಮಾನಗಳಲ್ಲಿ ಮಲ್ಲಿಕಾರ್ಜುನ್ ಪಗಡೆಯ ಜೊತೆಗೆ ನಿಂತ್ಕೊಂಡು ಪ್ರತಿಯೊಬ್ಬರು ಕೂಡ ಹೋರಾಟಕ್ಕೆ ಇಳಿತಾರೆ. ಬೀದಿಗಿಳಿದು ನಿಮ್ಮ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಿ, ಸ್ಟೇಷನ್ ಅದರ ಜೊತೆಗೆ ಆ ಗುತ್ತಿಗೆದಾರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಿ ನಿಮ್ಮನ್ನ ಜೈಲಿಗೆ ಹಾಕಿಸುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಸಾರ್ವಜನಿಕವಾಗಿ ಮಾಡ್ತೀರಿ ಎನ್ನುವಂತಹ ನಾನು ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಮಾತು ಮಲ್ಲಿಕಾರ್ಜುನ್ ಪಗಡೆ ಸರ್ ಹೇಳಕ್ಕೆ ಇಷ್ಟಪಡ್ತೀನಿ, ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಜನತೆ ನಿಮ್ ಜೊತೆಗಿದೆ, ನಿಮ್ಮ ಪರವಾಗಿದೆ. ನೀವು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದೀರಿ, ನಿಮ್ಮ ಜೊತೆಗೆ ನಾವೆಲ್ಲರೂ ಕೂಡ ನಿಂತಿದ್ದೀವಿ ಎನ್ನುವಂತ ಭರವಸೆಯನ್ನ ಈ ಮೂಲಕ, ಈ ಒಂದು ಮಾಧ್ಯಮದ ಮೂಲಕ ನಿಮ್ಗೆ ತಿಳಿಸಲಿಕ್ಕೆ ಬಯಸ್ತೀನಿ. ನಮಸ್ಕಾರ.